ವಿದ್ಯಾರ್ಥಿಗಳೇ ನಮಸ್ಕಾರ. ಮೊನ್ನೆ ದಿನ ನಾವು 8ನೇ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಖ್ಯೆಯ ವಿಧಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು, ಅದಕ್ಕೆ ಉದಾಹರಣೆಗಳೇನು, ಭಾಗಲಬ್ಧ ಸಂಖ್ಯೆ ಅಂತಂದ್ರೇನು, ಅದಕ್ಕೆ ಉದಾಹರಣೆಗಳೇನು, ಹಾಗೆಯೇ ಪೂರ್ಣ ಸಂಖ್ಯೆಗಳು ಅಂದ್ರೇನು, ಪೂರ್ಣಾಂಕಗಳು ಏನು, ಈ ಎಲ್ಲಾ ಗಣಗಳಿಗೆ ಸಂಬಂಧಪಟ್ಟಂತೆ ಆವೃತ ನಿಯಮವನ್ನು ಯಾವ ರೀತಿ ಅನ್ವಯಿಸ್ತಕ್ಕಂಥದ್ದು, ಆವೃತ ನಿಯಮ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡ್ತೀವಿ. ಆವೃತ ನಿಯಮ ಏನ್ ಹೇಳುತ್ತೆ? ಫಾರ್ ಆಲ್ ಎ ಕಾಮಾ ಬಿ ಬಿಲಾಂಗ್ಸ್ ಟು, ನೀವು ಯಾವ ಗಣ ತಗೊಂಡಿರ್ತೀರ ಅದು, ಉದಾಹರಣೆಗೆ ಪೂರ್ಣಾಂಕಗಳ ಗಣ ತಗೊಂಡಿದ್ರೆ ಝಡ್, ಎ ಸ್ಟಾರ್ ಬಿ ಆಲ್ಸೋ ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟೀಜರ್ಸ್ ಅಂತಕ್ಕಂಥ. ಅಂದ್ರೆ ನಾವಿಲ್ಲಿ ಯಾವ ಗಣದ ಮೇಲೆ ಆವೃತ ಗುಣವನ್ನು ಪರೀಕ್ಷೆ ಮಾಡಬೇಕೋ ಆ ಗಣದಿಂದ, ಯಾವ ಗಣದ ಮೇಲೆ ಆವೃತ ಗುಣವನ್ನು ಪರೀಕ್ಷೆ ಮಾಡಬೇಕೋ ಆ ಗಣದಿಂದ ಎರಡು ಗಣಾಂಶಗಳನ್ನು ತೆಗೆದುಕೊಂಡು ಗಣಿತದ ಯಾವುದಾದರೂ ಒಂದು ಮೂಲ ಕ್ರಿಯೆಯನ್ನು ಅನ್ವಯಿಸಿದಾಗ, ಸಂಕಲನವನ್ನು ಅನ್ವಯಿಸಿದ್ರೆ, ಉದಾಹರಣೆಗೆ ಆ ಎರಡೂ ಸಂಖ್ಯೆಗಳನ್ನು ಕೂಡಿದ್ರೆ ಬರ್ತಕ್ಕಂಥ ಸಂಖ್ಯೆನು ಪೂರ್ಣಾಂಕನೇ ಆಗಿದ್ರೆ ಆಗ ನಾವೇನ್ ಹೇಳ್ತೀವಿ, ಸಂಕಲನವು ಆವೃತವಾಗಿದೆ ಅಂತಕ್ಕಂಥದ್ದು ಹೇಳ್ತೀವಿ. ನಾವು ಮೊನ್ನೆ ದಿನ ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಕಲನ ಮತ್ತೆ ಗುಣಾಕಾರ ಆವೃತ ಆಗುತ್ತೆ, ವ್ಯವಕಲನ ಮತ್ತೆ ಭಾಗಾಕಾರ ಆವೃತ ಆಗತ್ತೆ. ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಕೂಡಿದ್ರೆ ಬರ್ತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆನೇ ಆಗುತ್ತೆ. ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರ್ತಕ್ಕಂಥ ಉತ್ತರನೂ ಕೂಡ ಒಂದು ಸೆಕೆಂಡ್ ಸ್ವಾಭಾವಿಕ ಸಂಖ್ಯೆನಾಗುತ್ತೆ. ಆದರೆ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಕಳೆದಾಗ ಬರ್ತಕ್ಕಂಥ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕು ಅಂತ ಏನಿಲ್ಲ. ಉದಾಹರಣೆಗೆ 5 - 7 ಅಂದ್ರೆ -2 ಬರುತ್ತೆ, -2 ಅನ್ನೋದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗೆ 5/2 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಭಾಗಾಕಾರವು ಕೂಡ ಆವರ್ತನೀಯವಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಪೂರ್ಣಾಂಕಗಳ ಗಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಂಕಲನ, ವ್ಯವಕಲನ ಮತ್ತೆ ಗುಣಾಕಾರ ಆವರ್ತನೀಯ ಆಗುತ್ತೆ, ಆದರೆ ಭಾಗಾಕಾರ ಆವರ್ತನೀಯ ಆಗಲ್ಲ. ಹಾಗೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅಷ್ಟೇ, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಭಾಗಲಬ್ಧನೇ ಆಗಿರುತ್ತೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರನೂ ಕೂಡ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಆದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಆವೃತವಾಗಿರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಸರಿ ಇದೆ, ಇದಾಗದಿಲ್ಲ ಅಂತಕ್ಕಂಥದ್ದು. ಇಷ್ಟು ನಿಯಮಗಳನ್ನು ನಾವು ಕಳೆದ ತರಗತಿಯಲ್ಲಿ ಓದಿದ್ವಿ. ಅಂದ್ರೆ ಆವೃತ ನಿಯಮವನ್ನ ಬೇರೆ ಬೇರೆ ಗಣಿತದ ಮೂಲ ಕ್ರಿಯೆಗೆ ಅನ್ವಯಿಸಿ ಯಾವ ಕ್ರಿಯೆಗೆ ಅದು ಆವೃತ ಆಗುತ್ತೆ ಸೂಕ್ತವಾಗಿರ್ತಕ್ಕಂಥ ಗಣದ ಮೇಲೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ವಿ. ಈಗ ಮುಂದಿನ ನಿಯಮ ಏನು? ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ನಿಯಮ ಯಾವುದಪ್ಪ ಅಂತ ಹೇಳಿದ್ರೆ ಪರಿವರ್ತನೀಯ ನಿಯಮ ಅಂತ. ಪರಿವರ್ತನೀಯ ನಿಯಮ ಇಂಗ್ಲಿಷ್ನಲ್ಲಿ ಕಾಮ್ಯುಟೇಟಿವ್ ಲಾ ಅಂತ ಕರೀತಾರೆ, ಅಥವಾ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಇದು ಏನ್ ಹೇಳುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ತಗೊಳ್ಳೋದಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಬರ್ಕೋಬೇಕು ಅಷ್ಟೇ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಗೊತ್ತಿದೆ ನಮಗೆ, 1, 2, 3, 4, 5 ಇತ್ಯಾದಿ. ಪರಿವರ್ತನೀಯ ನಿಯಮ ಏನ್ ಹೇಳುತ್ತೆ? ಫಾರ್ ಆಲ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್. ನೀವು ಯಾವ ಗಣ ತಗೊಂಡಿದ್ದೀರಾ, ದೆನ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಿದ್ರೆ ಆಗ ಸ್ಟಾರ್ ಈಸ್ ಕಾಮ್ಯುಟೇಟಿವ್ ಅಂಡರ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್.
ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲಿ ಏನ್ ಮಾಡಬೇಕು, ಈ ನಿಯಮವನ್ನ ಪರೀಕ್ಷಿಸ್ತಕ್ಕಂಥದ್ದು ಹೇಗಪ್ಪ ಅಂತಂದ್ರೆ, ಉದಾಹರಣೆಗೆ ಸಂಕಲನ ಕ್ರಿಯೆಗೆ ನಾನು ಪರಿವರ್ತನೀಯ ನಿಯಮವನ್ನು ಪರೀಕ್ಷೆ ಮಾಡೋದ್ರೆ ನೀವೇನ್ ಮಾಡಬೇಕು ಅಂದ್ರೆ, ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ ಯಾವುದಾದರೂ ಎರಡು ಗಣಾಂಶಗಳನ್ನು ತೆಗೆದುಕೊಂಡು ಅವುಗಳ ಮಧ್ಯೆ ಸಂಕಲನ ಮಾಡ್ತಾ ಇರೋದ್ರಿಂದ ಪ್ಲಸ್ ಆಗುತ್ತೆ. ನಂತರ ಬಲಭಾಗದಲ್ಲಿ ಈ ಸಂಖ್ಯೆಗಳನ್ನ ಅದಲು ಬದಲು ಮಾಡಬೇಕು. ಅಂದ್ರೆ ಒಂದೇದು ಎರಡನೇ ಸಂಖ್ಯೆ ಆಗಬೇಕು, ಎರಡನೇದು ಒಂದನೇ ಸಂಖ್ಯೆ ಆಗಬೇಕು. 3 + 4 ಇದ್ದಿದ್ದು 4 + 3. ಆಗ ಬರ್ತಕ್ಕಂಥ ಉತ್ತರ ಎರಡೂ ಕಡೆಗಳಲ್ಲೂ ಕೂಡ ಒಂದೇ ಆಗಿದ್ರೆ ಆಗ ನಾವೇನಂತ ಕರಿತೀವಿ, LHS = RHS ಆಗಿದ್ರೆ ಆಗೇನಂತ ಹೇಳ್ತೀವಿ ನಾವು, ಅಡಿಷನ್ ಸಂಕಲನವು ಯಾವ ಗಣದ ಮೇಲೆ, ಅದೇ ತರನೇ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಏನಾಗಿದೆ, ಪರಿವರ್ತನೀಯವಾಗಿದೆ. ಪರಿವರ್ತನೀಯವಾಗಿದೆ. ಅರ್ಥ ಆಯ್ತಲ್ಲ? ಇದು ಹೆಂಗ ಅನ್ವಯಿಸ್ತಕ್ಕಂಥದ್ದು, ನೀವು ಯಾವ ಗಣದ ಮೇಲೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದೀರೋ ಆ ಗಣವನ್ನ ಬರ್ಕೋಬೇಕು. ಈ ಗಣದಿಂದ ಯಾವುದಾದರೂ ಎರಡು ಗಣಾಂಶಗಳನ್ನು ತೆಗೆದುಕೊಂಡು ಯಾವ ಕ್ರಿಯೆ ಮೇಲೆ ಪರೀಕ್ಷೆ ಮಾಡಿಕೊಂಡಿದ್ದೀರೋ ಆ ಕ್ರಿಯೆಯನ್ನು ಬರ್ಕೋಬೇಕು. ಆ ಎರಡೂ ಸಂಖ್ಯೆಗಳ ಮಧ್ಯೆ ಪ್ಲಸ್ ಚಿಹ್ನೆ ಹಾಕಿದ್ವಿ. ಆ ಎರಡೂ ಸಂಖ್ಯೆಗಳನ್ನ ಬದಲಾಯಿಸಿ ಬರೀತೀವಿ. ಒಂದನೇದು ಎರಡನೇದಾಗ್ತದೆ, ಎರಡನೇದು ಒಂದನೇದಾಗ್ತದೆ. 3 + 4 ಬಿಕಮ್ಸ್ 4 + 3 ಇಂದ RHS. ಈಗ ಇವೆರಡರ ಉತ್ತರ ಒಂದೇ ಆಗಿದ್ರೆ ಆಗ ನಾವೇನಂತ ನಿಸ್ಸಂದೇಹವಾಗಿ ಏನಂತ ಹೇಳುವುದು, ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ ಅಂತ ಹೇಳ್ತಾರೆ. For all AB belongs to N, A * B = B * A ಆದ್ರೆ ಸ್ಟಾರ್ is commutative under the set of natural number ಅಂತ ಕರೀತಾರೆ. ಸ್ಟಾರ್ ಅಂತಕ್ಕಂಥದ್ದು ಈ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ. ಸ್ಟಾರ್ ಅನ್ನೋದಿಲ್ಲೇನು, ಸ್ಟಾರ್ ಮೇ ಬಿ ಎ ಪ್ಲಸ್, ಮೇ ಬಿ ಮೈನಸ್, ಮೇ ಬಿ ಇಂಟು, ಮೇ ಬಿ ಡಿವೈಡೆಡ್, ಏನ್ ಬೇಕಾದ್ರೆ ಜನರಲ್ಲಿ ಸ್ಟಾರ್ ಅಂತ ಅನ್ಕೊಂಡಿದೀವಿ. ಸ್ಟಾರ್ ಬಂದು ಗಣಿತದ 4 ಮೂಲ ಕ್ರಿಯೆಗಳಲ್ಲಿ ಯಾವ್ದನ್ನಾದ್ರೂ ಅನ್ವಯಿಸಬಹುದು. ಬರ್ಕಳಿ ಅದು. ಬರ್ಕೊಂಡ್ರೆ ಓಕೆ. ಈಗ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸಂಬಂಧಪಟ್ಟಂತೆ ವ್ಯವಕಲನದ ಮೇಲೆ ಪರೀಕ್ಷೆ ನೀವೇ ಮಾಡ್ತೀರಾ? ಮಾಡಿ. ವ್ಯವಕಲನ ಪರಿವರ್ತನೀಯ ಆಗುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡಿ. ವ್ಯವಕಲನ ಏನ್ ಮಾಡಬೇಕು, ಇಲ್ಲಿ ಯಾವುದಾದರೂ ಎರಡು ಸಂಖ್ಯೆಗಳನ್ನು ತೆಗೆದು ಏನ್ ಬೇಕಾದ್ರೂ ತಗೋಬಹುದು. 7 ಮತ್ತು 3 ತಗೊಳ್ತೇವೆ. ಅದ್ರ ಮಧ್ಯೆ ಏನ್ ಚಿಹ್ನೆ ಹಾಕ್ಬೇಕು, ನಾನು ವ್ಯವಕಲನ ತಗೊಂಡಿರೋದ್ರಿಂದ ಮೈನಸ್. ಈ ಕಡೆ ಏನ್ ಮಾಡಬರಬೇಕು, ಬದಲಾಯಿಸಿ ಅದನ್ನು ಬದಲು ಮಾಡಬರಬೇಕು. ಒಂದನೇದು ಎರಡನೇದು ಮಾಡಬೇಕು, ಎರಡನೇದನ್ನ ಒಂದೇ ಸಂಖ್ಯೆ ಮಾಡಬೇಕು. ಓಕೆ, ಕಳಿ 7 ರ 3 ಹೋದ್ರೆ 4, 3 ರ 7 ಹೋದ್ರೆ 4. ಅದರ ವ್ಯತ್ಯಾಸ ಏನು, ಕಳೆದ ತಕ್ಷಣ ದೊಡ್ಡ ಅಂಕೆ ಎಂದಿರೋ ಚಿಹ್ನೆ ಇರೋದ್ರಿಂದ ಮೈನಸ್. 4 ಮತ್ತು -4 ಪರಸ್ಪರ ಸಮ ಇದಾವ? ಸಮ ಇಲ್ಲ. ಅಂದ್ರೆ ಅರ್ಥ ಏನು, LHS is not equal to RHS. LHS ಮತ್ತು RHS ಗಳು ಸಮ ಆಗಿಲ್ಲ. ಸಮ ಆಗಿಲ್ಲ ಅಂದ್ರೆ ಏನು ಕನ್ಕ್ಲೂಷನ್ ಬರ್ಬೋದು ನಾವು. ಸೊ ವ್ಯವಕಲನವು ಪರಿವರ್ತನೀಯವಲ್ಲ. ಅದ್ರ ಮೇಲೆ ಬರಬಹುದು. ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಲ್ಲ ಅಥವಾ ಪರಿವರ್ತನೀಯವಾಗಿಲ್ಲ. ಗೊತ್ತಾಯ್ತಾ? ಸಮ ಬಂದ್ರೆ ಮಾತ್ರ ಪರಿವರ್ತನೀಯ, ಸಮ ಬರಲಿಲ್ಲ ಅಂದ್ರೆ ಪರಿವರ್ತನೀಯವಾಗ ಬರ್ಕೊಳ್ಳಿ. ನೆಕ್ಸ್ಟ್ ಯಾವುದು, ಅದೇ ತರ ಗುಣಾಕಾರ. ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ಗುಣಾಕಾರವು ಪರಿವರ್ತನೀಯವೇ ಪರೀಕ್ಷಿಸಿ ಅಂತ ಪ್ರಶ್ನೆ ಕೇಳಬಹುದು. ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಗುಣಾಕಾರವು ಪರಿವರ್ತನೀಯವೇ ಪರೀಕ್ಷಿಸಿ ಅಂತ ಪ್ರಶ್ನೆ ಕೇಳಬಹುದು. ಅರ್ಥ ಆಗಿದಲ್ವಾ? ಈಗ ತುಂಬಾ ಸುಲಭ. ಈಗ ಅರ್ಥ ಮಾಡಿ. ಪರಿವರ್ತನೀಯ ಆದ್ರೆ ಅಲ್ಲಿ ಗುಣಾಕಾರವು ಪರಿವರ್ತನೀಯವಾಗಿದೆ ಅಂತ, ಆಗಿಲ್ಲ ಅಂದ್ರೆ ಪರಿವರ್ತನೀಯವಾಗಿಲ್ಲ ಅಂತ ಬರಬೇಕು. ಅದ್ರ ಲೆಕ್ಕ ತಪ್ಪು ಮಾಡಬಾರದು. ಯಾವ್ದಾದ್ರು ಎರಡು ಸಂಖ್ಯೆ 7 ಮತ್ತೆ 5 ತಗೊಳ್ಳಿ.
ಸರಿನಾ? ಅವೆರಡು ಮಧ್ಯೆ ಇಲ್ಲಿ ನಾವು ಗುಣಾಕಾರ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಇಂಟು ಹಾಕೊಂಡು ಈ ಕಡೆ ಏನು ಮಾಡ್ಕೋಬೇಕು? 5 ಇಂಟು 7 7 5 35 5 7 30. ಕೇವಲ ಇದು ಒಂದು ಉದಾಹರಣೆಗಲ್ಲ, ನೀವು ಯಾವುದೇ ಎರಡು ಉದಾಹರಣೆ ತಗೊಂಡ್ರು 3 2 6 2 3 6 4 5 20 5 4 20 1 7 7 7 1 7. ಸೊ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅದಲ ಬದಲಾವಣೆ ಮಾಡಿದ್ರು ಕೂಡ ಎಡಭಾಗ ಮತ್ತು ಬಲಭಾಗ ಪರಸ್ಪರ ಸಮ ಬರುತ್ತೆ. ಸೊ ದೇರ್ ಫೋರ್ ನಾವೇನ್ ಕಂಡುಕೊಳ್ಳಿ ಬರೀರಿ LHS is equal to RHS. ಏನಾಗುತ್ತೆ ಮಕ್ಕಳು ಇಲ್ಲಿ? ಕರೆಕ್ಟ್. ನೋಡಿ, ಗುಣಾಕಾರವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ. ಯಾವ್ಯಾವ್ದಕ್ಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಕೇಳ್ಕೋಬೇಕು ಈಗ. ಓಕೆ, ಆಯ್ತಲ್ಲ? ನೆಕ್ಸ್ಟ್ ಈಗ ಏನ್ ಮಾಡೋಣ? ಮುಂದೆ ಭಾಗಾಕಾರ. ಅದೇ ಭಾಗಾಕಾರ. ಇಲ್ಲೂ ಕೂಡ ಅಷ್ಟೇ, ಯಾವ್ದಾದ್ರೆ ಎರಡು ಸಂಖ್ಯೆ 6 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 6. ನಿಮ್ಗೆ ಇಷ್ಟ ಬಂದಿದ್ದ ಸಂಖ್ಯೆ ತಗೋಬಹುದು. ನಾನು 6 3 ತಗೊಂಡಿದ್ದೀನಿ ಅಂತ ನೀವು 6 3 ತಗೋಬೇಕು ಅಂತ ಏನಿಲ್ಲ. ಯಾವ್ದಾದ್ರೂ ಎರಡು ಸಂಖ್ಯೆ ತಗೊಳ್ಳಿ, ಅವುಗಳ ಮಧ್ಯೆ ಭಾಗಾಕಾರ ಚಿಹ್ನೆ ಹಾಕಿ ಅವೆರಡನ್ನು ಅದಲಾಗ ಬದಲು ಮಾಡಿ ಭಾಗಗಾಡಿನಲ್ಲಿ ಅದರ ಮಧ್ಯೆ ಭಾಗಾಕಾರ ಚಿಹ್ನೆ ಮಾಡಿ. ಎರಡೂ ಕಡೆ ಉತ್ತರ ಒಂದೇ ಬಂತ, ಭಾಗಾಕಾರವು ಪರಿವರ್ತನೀಯವಾಗಿದೆ ಅಂತ ಅರ್ಥ. ಉತ್ತರ ಬೇರೆ ಬೇರೆ ಬಂತ, ಭಾಗಾಕಾರವು ಪರಿವರ್ತನೀಯವಾಗಿಲ್ಲ ಅಂತ. ಸೊ 6/3 ಈಸ್ ಈಕ್ವಲ್ ಟು 3/6. ಸಂಕ್ಷೇಪ 3 1 ಲಿಂಕ್ 3 2 3 1 ಲಿಂಕ್ 3 2. ಇಲ್ಲೇನು ಬಂತು ಉತ್ತರ? 2. ಇಲ್ಲೇನು ಬಂತು ಉತ್ತರ? 1/2. ಮತ್ತು 1/2 ಸಮಾನ? 2 ಅಂದ್ರೂ ಅಷ್ಟೇ, ಅರ್ಧ ಅಂದ್ರೂ ಅಷ್ಟೇ ಅಲ್ಲ ಅಲ್ವಾ? ಸಮ ಅಲ್ಲ. ಬರೀರಿ ಇದು ಬರೀರಿ ಕೆಳಗಡೆ. Therefore, LHS is not equal to RHS. ಏನ್ ತೀರ್ಮಾನ ಮಾಡಬಹುದು ನಾವು? ಭಾಗಾಕಾರವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ. ಭಾಗಾಕಾರವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬಹುದು. ಓಕೆ, ಗೊತ್ತಾಯ್ತಲ್ಲ? ಇಲ್ಲಿ ಪರಿವರ್ತನೀಯ ಪರೀಕ್ಷೆ ಮಾಡ್ತಕ್ಕಂಥದ್ದು ಹೇಗೆ ಅಂತ. ಹಾಗೆ ವಿವಿಧ ಗಣಗಳಿಗೆ ಮಾಡಬಹುದು. ಈಗ ನಮಗೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಗೊತ್ತಾಯ್ತು. n ಗಣಕ್ಕೆ ಸಂಬಂಧಿಸಿದಂತೆ ಪರಿವರ್ತನೀಯ ನಿಯಮ ಏನ್ ಹೇಳುತ್ತೆ? ಸಂಕಲನ ಮತ್ತೆ ಗುಣಾಕಾರದ ಮೇಲೆ ಪರಿವರ್ತನೀಯವಾಗುತ್ತೆ. ಹೌದಾ? ರೈಟ್ ಅಂದ್ರೆ ಪರಿವರ್ತನೀಯ. ಆದರೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಪರಿವರ್ತನೀಯವಲ್ಲ ಅಂತ ಗೊತ್ತಾಗ್ತದೆ. ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಸಂಕಲನ ಮತ್ತು ಗುಣಾಕಾರಗಳು ಪರಿವರ್ತನೀಯವಾಗಿವೆ, ಆದರೆ ವ್ಯವಕಲನ ಮತ್ತು ಭಾಗಾಕಾರಗಳು ಪರಿವರ್ತನೀಯವಾಗಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಲ್ವಾ? ಮುಂದಕ್ಕೆ ಹೋಗೋಣ. ಅದೇ ತರ ನೀವು ಮುಂದೆ ಪರೀಕ್ಷೆ. ಈಗ ನೆಕ್ಸ್ಟ್ ಯಾವ್ದು ಮಾಡೋಣ? ಪೂರ್ಣ ಸಂಖ್ಯೆಗಳಿಗೆ ನೀವು ಮಾಡ್ತೀರಲ್ಲ, ಪೂರ್ಣ ಸಂಖ್ಯೆಗಳಿಗೆ ನೀವು ಮಾಡಿ. ಸುಲಭ ಇದೆ. ನಾನು ಸ್ವಲ್ಪ ಕಷ್ಟ ಇರುತ್ತೆ. ಪೂರ್ಣಾಂಕಗಳಿಗೆ ಮಾಡಿ. ಪೂರ್ಣಾಂಕಗಳು ಪೂರ್ಣಾಂಕಗಳನ್ನು ನಾವು ಸೂಚಿಸ್ತೀವಿ ಐ ಅಥವಾ ಝಡ್ ಅನ್ನೋ ಸಂಖ್ಯೆಯಿಂದ ಸೂಚಿಸ್ತೀವಿ. ಡ್ಯಾಶ್ 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 ಏನು -3 -2 -1 -1 0 +1 +2 +3 ಡ್ಯಾಶ್. ಓಕೆ, ಇದೇ ತರ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನು ಪರೀಕ್ಷೆ. ಮೊದಲನೇದೇನು? ಸಂಕಲನ. ಪೂರ್ಣಾಂಕಗಳ ಗಣದಿಂದ ಯಾವುದಾದ್ರೂ ಎರಡು -3 ಮತ್ತೆ +5 ಅನ್ನೋದು -3 +5 ಸಂಕಲನ ಮಾಡ್ತಾ ಇರೋದ್ರಿಂದ ಅವುಗಳ ಮಧ್ಯೆ ಏನಾಗಿದ್ದೀನಿ? ಪ್ಲಸ್ ಆಗಿದೆ. ಈ ಕಡೆ ಇವೆರಡನ್ನು ಏನ್ ಮಾಡಿ ಬರೀಬೇಕು? ಅದನ್ನು ಬರೆದು ಮಾಡಿ. +5 ಮಧ್ಯೆ ಪ್ಲಸ್ ಚಿಹ್ನೆ, ಈ ಕಡೆ -3 ಬರುತ್ತೆ. ಸರಿನಾ? -3 +5 ಅವುಗಳ ಮಧ್ಯೆ ಸಂಕಲನ ಕ್ರಿಯೆ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಪ್ಲಸ್ ಚಿಹ್ನೆ ಹಾಕಿದ್ದೀನಿ. ಒಂದನೇದು ಎರಡನೇದಾಯ್ತು, ಎರಡನೇ ಗಣಾಂಶ ಒಂದನೇ. ಓಕೆ, ಸಿಂಪಲ್.
ಪ್ಲಸ್ ಇಂಟು ಮೈನಸ್ ಮೈನಸ್ 3 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಪ್ಲಸ್ 5 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಒಂದು ಮೈನಸ್ಸು ಪ್ಲಸ್ ಇದೆ ಕಳಿತೀನಿ ಪ್ಲಸ್ 2 ಬಂತು ಒಂದು ಪ್ಲಸ್ಸು ಮೈನಸ್ ಇದೆ ಕಳಿತೀನಿ ಪ್ಲಸ್ 2 ಬಂತು ಕಳೆದಾದ್ರೆ ದೊಡ್ಡ ಅಂಕೆ ಚಿಹ್ನೆ ಇಟ್ಟಿದೆ ಏನಾಗಿದೆ ಎಡಭಾಗ ಮತ್ತು ಬಲಭಾಗ ಪರಸ್ಪರ ಸಮ ಆಗಿದೆ ಸೊ ಹಾಗಾದ್ರೆ ಏನ್ ತೀರ್ಮಾನ ಬರ್ಬೋದು ಸಂಕಲನವು ಐ ಮೇಲೆ ಪರಿವರ್ತನೀಯವಾಗಿದೆ ಐ ಗಣದ ಮೇಲೆ ಪರಿವರ್ತನೀಯವಾಗಿದೆ ಅರ್ಥ ಆಯ್ತಾ ಇದೇ ಏನು ವ್ಯತ್ಯಾಸ ನೆಕ್ಸ್ಟ್ ಪ್ರಯಾಣ ವ್ಯವಕಲನ ಯಾವ್ದಾರ ಎರಡು ಸಂಖ್ಯೆ ತಗೊಳ್ಳಿ ಯಾವುದು 7 ಮತ್ತೆ -2 ಓಕೆ 7 ಅದರ ಮಧ್ಯೆ ಏನು ಚಿಹ್ನೆ ಹಾಕ್ಬೇಕು ಮೈನಸ್ ಏನು ಕಳೆಯೋಣ ಮೈನಸ್ ನಿಮ್ಗಿಷ್ಟ ನಾನು ಇದನ್ನು ತಗೊಂಡಿದ್ದೀನಿ ನೀವು ಇದೇ ತಗೋಬೇಕು ಅಂತ ಇಲ್ಲ ಪೂರ್ಣಾಂಕಗಳ ಗಣದ ಮೇಲೆ ಅಸಂಖ್ಯಾತ ಸಂಖ್ಯೆಗಳಿದೆ ನೀವು ಯಾವ್ದಾದ್ರೂ ಹೇಳ್ತಾರೆ ಇದನ್ನೇನ್ ಮಾಡಿ ಬರೀಬೇಕು ಬಲಭಾಗದಲ್ಲಿ ಬದಲಾಯಿಸಿ -2 -7 ಕರೆಕ್ಟಾ ಓಕೆ ಸಿಂಪ್ಲಿಫೈ ಪ್ಲಸ್ ಇಂಟು ಮೈನಸ್ ಪ್ಲಸ್ 7 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಈ ಕಡೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಮೈನಸ್ ಇಂಟು ಪ್ಲಸ್ ಮೈನಸ್ 7 ಪ್ಲಸ್ 2 9 7 ಪ್ಲಸ್ 2 9 ಕೂಡಿದಾಗ ಅದೇ ಚಿಹ್ನೆ ಬಲಭಾಗದಲ್ಲಿ -9 ಬಂತು ಎಡಭಾಗದಲ್ಲಿ +9 ಬಂತು ಹಾಗಾದ್ರೆ ಎರಡು ಕಡೆ ಸಮ ಇದಾವ ಏನಾಯ್ತು ಎರಡು ಕಡೆ ಸಮ ಇಲ್ಲ therefore LHS is not equal to RHS ಈಗ ಕನ್ಕ್ಲೂಷನ್ ನಿಮ್ಮ ತೀರ್ಮಾನ ಏನು ಗುಡ್ ವ್ಯವಕಲನವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ ವ್ಯವಕಲನವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ ವ್ಯವಕಲನವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ ಅರ್ಥ ಆಯ್ತಲ್ವಾ ಈಗ ನಿಮಗೆ ಈಗ ಒಂದು ಐಡಿಯಾ ಬಂತು ಏನ್ ಮಾಡಬೇಕು ಯಾವ ತರ ಇದನ್ನ ಪರಿವರ್ತನಾ ನಿಯಮ ಪರೀಕ್ಷೆ ಮಾಡೋದು ಈಗ ಹಾಗಾದ್ರೆ ನೀವು ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಪರೀಕ್ಷೆ ಮಾಡಿ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗೆ ಸಂಬಂಧಪಟ್ಟಂತ ಪರಿವರ್ತನಾ ನಿಯಮವನ್ನು ಪರೀಕ್ಷೆ ಮಾಡಬೇಕು ಮಾಡಿ ಮಾಡ್ಬೇಕ ನಾನು ನೆಕ್ಸ್ಟ್ ಗುಣಾಕಾರ ಯಾವ್ದಾದ್ರು ಎರಡು ಸಂಖ್ಯೆ ತಗೊಳ್ಳಿ ಎಲ್ಲಿಂದ ತಗೋಬೇಕು ಪೂರ್ಣಾಂಕಗಳ ಗಣದಿಂದಲೇ ತಗೋಬೇಕು ನಾನು ಪೂರ್ಣಾಂಕಗಳ ಗಣದ ಮೇಲೆ ಪರೀಕ್ಷೆ ಮಾಡ್ತಿರೋದ್ರಿಂದ ಪೂರ್ಣಾಂಕಗಳ ಗಣದ ಮೇಲೆ ತಗೋಬೇಕು ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೆ ತಗೋಬಾರ್ದು ಯಾವ ಇಲ್ಲಿ ಕೇಳಬೇಕಾದ್ರೂ ಪರೀಕ್ಷೆನಲ್ಲಿ 2 ಅಂಶ ಕೊಟ್ಟಿರ್ಬೇಕು ಯಾವ ಗಣದ ಮೇಲೆ ಪರೀಕ್ಷೆ ಮಾಡಬೇಕು ಅನ್ನೋದನ್ನ ಕೇಳಿರ್ಬೇಕು ಮತ್ತೆ ಯಾವ ಗಣಿತದ ಮೂಲ ಕ್ರಿಯೆಯನ್ನು ಪರೀಕ್ಷೆ ಮಾಡ್ತಿದೀಯಾ ಅಂತ ಕೇಳಿರ್ಬೇಕು ಪ್ರಶ್ನೆ ಹೆಂಗ್ ಕೇಳ್ತಾರೆ ಗುಣಾಕಾರವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆಯೇ ಪರೀಕ್ಷಿಸಿ ಅಂತ ಕೇಳ್ತಾರೆ ಆಗ ಏನ್ ಮಾಡ್ಕೋಬೇಕು ಇನ್ನು ಫಸ್ಟ್ ಗಣ ಬರ್ತದೆ ಯಾವ ಗಣ ಹೇಳಿರ್ತಾರೆ ಅಂತ ಬರ್ತದೆ ಆಮೇಲೆ ಕ್ರಿಯೆ ಬರ್ತದೆ ಅಲ್ಲಿಂದ ಯಾವ್ದಾದ್ರು ಎರಡು ಸಂಖ್ಯೆ ತಂದೆ -3 × -5 ಈಸ್ ಈಕ್ವಲ್ ಟು -5 × -3 ಬದಲಾಯಿಸಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 5 15 5 3 15 ಸೊ ಏನಾಯ್ತು LHS is equal to RHS ಸೊ ಹಾಗಾದ್ರೆ ಏನು ತೀರ್ಮಾನ ಬರ್ಬೋದು ರೈಟ್ ಗುಣಾಕಾರವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ ಅಂತ ಬರೀಬೇಕು ಇಲ್ಲೂ ಕೂಡ ಅದೇ ರೀತಿ ಆಗ್ತದೆ
ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಕ್ರಿಯೆ ಯಾವುದದು ಭಾಗಾಕಾರ. ಮಾಡಿ ನೀವು ಉತ್ತರ ಹೇಳಬೇಕು. ಯಾವ್ದಾದ್ರು ತಗೊಳ್ಳಿ. 5 ಮತ್ತು 4. 5 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 5. ಎಡಭಾಗ ಏನಾಗುತ್ತೆ 5/4 ಅಂತ ಬರುತ್ತೆ. ಬಲಭಾಗ ಏನಂತ ಬರುತ್ತೆ 4 ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಇವೆರಡು ಪರಸ್ಪರ ಸಮಾನ ಅಲ್ಲ. therefore ಏನಂತ ಬರೀಬೇಕು, ಭಾಗಾಕಾರವು ಪೂರ್ಣಾಂಕಗಳ ಗಣದ ಮೇಲೆ ಪರಿವರ್ತನೀಯವಾಗಿಲ್ಲ ಅನ್ನೋ ತೀರ್ಮಾನ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಮಕ್ಕಳು, ನಾವು ಈಗ ಏನ್ ಮಾಡಿದ್ವಿ, ಪೂರ್ಣಾಂಕಗಳ ಗಣದ ಮೇಲೆ ಪರೀಕ್ಷೆ ಮಾಡಿದ್ವಿ. ಪೂರ್ಣಾಂಕಗಳ ಗಣದ ಮೇಲೂ ಕೂಡ ಏನಾಯ್ತು, ಸಂಕಲನ ಮತ್ತೆ ಗುಣಾಕಾರಗಳು ಪರಿವರ್ತನೀಯವಾಗ್ತವೆ. ಆದರೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಪರಿವರ್ತನೀಯವಾಗಲ್ಲ ಅನ್ನೋದು ಗೊತ್ತು. ಸೇಮ್ ಆಯ್ತು, ಎರಡೂ ಸಂದರ್ಭದಲ್ಲೂ ಕೂಡ ಅದೇ ತರ ಆಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಮುಂದಿನ ಗಣ ಯಾವುದು? ಪೂರ್ಣಾಂಕಗಳಾದ್ಮೇಲೆ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಗಳ ಮೇಲೆ ಪರಿವರ್ತನೀಯ ನಿಯಮ ನೋಡೋಣ. ಪರೀಕ್ಷೆ ಅದೇನಾಗುತ್ತೆ. ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಬರಬೇಕು. Q ಈಸ್ ಈಕ್ವಲ್ ಟು ಏನ್ ಬೇಕಾದ್ರೂ ಬರೀಬೋದು. 1 ಬರೀಬಹುದು, 2 ಬರೀಬಹುದು, 5/3 ಬರೀಬಹುದು, 3/4 ಬರೀಬಹುದು, ಹೌದಾ? ಅಥವಾ 1/6 ಬರೀಬಹುದು, -3/2 ಬರೀಬಹುದು, P/Q 0 ಬರೀಬಹುದು. ಈ ತರ ಏನ್ ಬೇಕಾದ್ರೂ ಬರೀಬಹುದು. P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಓಕೆ, ನಾನು ಒಂದ್ರ ಮೇಲೆ ಮಾಡಿ ತೋರಿಸ್ತೀನಿ, ನೀವು ಇನ್ನು ಉಳಿದಿದ್ರ ಮೇಲೆ ಪರೀಕ್ಷೆ ಮಾಡಬೇಕು. ಸಂಕಲನ ಉದಾಹರಣೆ, ಯಾವುದಾದ್ರೂ 2 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೋಬೇಕು. ಓಕೆ, ಯಾವುದಾದ್ರೂ ತಗೋಣ. 5/3 ಪ್ಲಸ್ 1/6. ಸರಿನಾ? ನಿಮ್ಮಿಷ್ಟ, ಏನ್ ಬೇಕಾದ್ರೆ ತಗೋಬೇಕು. ಈ ಕಡೆ ಏನ್ ಮಾಡಬೇಕು, 1/6 ಪ್ಲಸ್ 5/3. ಭಿನ್ನರಾಶಿಗಳನ್ನು ಕೂಡೋದು ಕಳೆಯೋದನ್ನು ನಿಮಗೆ 7, 6ನೇ ಕ್ಲಾಸಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ಭಿನ್ನರಾಶಿಗಳನ್ನು ಕೂಡಬೇಕು ಅಂದ ತಕ್ಷಣ ಛೇದಕ್ಕೆ ಏನ್ ಮಾಡಬೇಕು, ಲಾಸಾಹ ತಗೋಬೇಕು. 3 ಮತ್ತು 6ರ ಲಾಸಾಹ ಈ ತರ ಮಾಡ್ಕೊಳ್ತೀವಿ. ಲಾಸ 1 3 ಎಲ್ಲವನ್ನು ಗುಣಿಸಿ ನೋಡಿದಾಗ ಎಷ್ಟು ಬಂತು, 6 ಲಾಸಾಹ ಆಯ್ತು. ಲಾಸಾಹ ಎಷ್ಟು ಬಂತು ಮಕ್ಕಳೇ, 6 ಛೇದದಲ್ಲಿ ಬರ್ಕೊಬೇಕು. ಈ ಲಾಸಾಹ 1ರಿಂದ ಭಾಗಿಸಿ ಬಂದಂತ ಉತ್ತರವನ್ನು ಅಂಶಕ್ಕೆ ಗುಣಿಸಿ ಬರಬೇಕು. ಗೊತ್ತಿರ್ತಕ್ಕಂಥ 3ರಿಂದ ಭಾಗಿಸಿ ಎಷ್ಟರವರೆಗೆ ಹೋಗುತ್ತೆ, 3 2 6 2 ಬಂತಲ್ವಾ. ಬಂದಂತ ಉತ್ತರವನ್ನು ಅಂಶಕ್ಕೆ ಗುಣಿಸಿ 2 × 5 ಎಷ್ಟಾಯ್ತು, 10 ಪ್ಲಸ್ ಇದೆ ಪ್ಲಸ್ ಇದೆ. ಹಂಗೆ 6ರಿಂದ 6ನ ಭಾಗಿಸಿ 6 1 6 1 ಒಂದನ್ನು ಅಂಶಕ್ಕೆ ಗುಣಿಸಿ. ಅಂಶದಲ್ಲಿ ಎಷ್ಟಿದೆ, 1 1 1 ಎಷ್ಟಾಯ್ತು, ಈಗ 11/6 ಆಯ್ತು. ಸರಿನಾ? ಈಗ ಬಲಭಾಗ ಚೆಕ್ ಮಾಡೋಣ. ಅಲ್ಲೂ 11/6 ಬಂತು, ಸಂಕಲನವು ಪರಿವರ್ತನೀಯವಾಗಿದೆ. ಇಲ್ಲಿ 6 ಮತ್ತು 3ರ ಲಾಸಾಹ 6. 6 1 1 × 1 1. 6ನ 3ರಿಂದ ಭಾಗಿಸಿ ಎಷ್ಟರವರ್ತಿ, 3 2 2 5 10. 1 ಪ್ಲಸ್ 10 11/6 ಏನಾಗಿದೆ, 11/6 ಇಲ್ಲೂ ಬಂದಿದೆ. ಬಲಭಾಗದಲ್ಲೂ ಕೂಡ 11/6 ಆಗಿದೆ. ಹಾಗಾದ್ರೆ ಏನ್ ತೀರ್ಮಾನಕ್ಕೆ ಬರ್ಬೋದು, ಸಂಕಲನವು ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ ಅನ್ನೋ ತೀರ್ಮಾನಕ್ಕೆ ಬರ್ಬೋದು. ಓಕೆ, ಅದೇ ತರ ನೀವೇನ್ ಮಾಡಿ, ವ್ಯವಕಲನ, ಗುಣಾಕಾರ ಮತ್ತೆ ಭಾಗಾಕಾರ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಭಾಗಲಬ್ಧ ಸಂಖ್ಯೆಗಳು ಪರಿವರ್ತನೀಯವಾಗ್ತವ ಅನ್ನೋದನ್ನ ಪರೀಕ್ಷೆ. ಓಕೆ, ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ಇನ್ನೊಂದು ಮಾಡೋಣ. ಭಾಗಾಕಾರದ ಮೇಲೆ ಮಾಡೋಣ. ಓಕೆ, ಆಯ್ತು. ಇನ್ನೊಂದು ಬೇಕಾದ್ರೆ ತೋರಿಸ್ತೀನಿ. ಯಾವ್ದಾದ್ರು 2 ಆಯ್ತಗಳೇ ನಿಮ್ಗೆ ಇಷ್ಟ ಬಂದಿದೆ. ಎಷ್ಟು, 3/4 ಕಷ್ಟ ಇರೋದಿಲ್ಲ. -3/2 2 ಸಂಖ್ಯೆ ತಗೊಂಡಿದ್ದೀರಲ್ವಾ.
ಓಕೆ, ಇವೆರಡು ಏನ್ ಹೇಳಿದೀನಿ ನಾನು, 3/4 ಭಾಗಾಕಾರ ಆಗಿರೋದ್ರಿಂದ ಡಿವೈಡೆಡ್ ಬೈ -3/2 ಕರೆಕ್ಟಾ. ಈಸ್ ಈಕ್ವಲ್, ಈ ಕಡೆ ಫಸ್ಟ್ ಇದನ್ನ -3/2 ಡಿವೈಡೆಡ್ ಬೈ 3/4. ಯಾವುದೇ ಭಿನ್ನರಾಶಿಗಳನ್ನ ಅಥವಾ p/q ರೂಪದ ಸಂಖ್ಯೆಗಳನ್ನು ಭಾಗಿಸ್ತಕ್ಕಂಥದ್ರಿಗೆ ಮೊದಲನೇದನ್ನ ಅಂಶದಲ್ಲಿ ಹಾಗೆ ಬರೀತೀವಿ 3/4 ಅಂತ, ಡಿವೈಡೆಡ್ ಬೈ -3/2. ನೀವು ಇನ್ನೊಂದು ಸ್ಟೆಪ್ ಹಾಕೊಂಡ್ರಿ, ಈಸ್ ಈಕ್ವಲ್ ಟು -3/2 ಡಿವೈಡೆಡ್ ಬೈ 3/4 ಅಂತ ಬರ್ತದೆ. ಓಕೆ, ಈಗ ಏನ್ ಮಾಡೋಣ, ಈಗ ನಮಗೆ ಅಂಶದಲ್ಲಿರ್ತಕ್ಕಂಥ p/q ರೂಪದ ಸಂಖ್ಯೆಯನ್ನ ಹಾಗೆ ಬರ್ಕೋಬೇಕು. ಡಿವೈಡೆಡ್ ಬೈ ಬಿಕಮ್ಸ್ ಇಂಟು ಆಗುತ್ತೆ. ಛೇದದಲ್ಲಿರ್ತಕ್ಕಂಥ ಭಿನ್ನ ರಾಶಿಗೆ ವ್ಯುತ್ಕ್ರಮ ತಗೋಬೇಕು, ಅಂದ್ರೆ ಅಂಶ ಛೇದ ಆಗಬೇಕು, ಛೇದ ಅಂಶ ಆಗಬೇಕು. ಏನಾಗುತ್ತೆ ಅದು -2/3 ಆಗುತ್ತೆ. 3/2 ಇದ್ದು 2/3 ಆಗುತ್ತೆ. ಅದೇ ತರ ಬಲಭಾಗದಲ್ಲೂ ಕೂಡ ಅಷ್ಟೇ, ಅಂಶದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ -3/2 ಹಾಗೆ ಬರೀರಿ, ಇಂಟು ಛೇದದಲ್ಲೇನಿದೆ 3/4 ಏನಾಗ್ಬೇಕಾದ್ರೆ ವ್ಯುತ್ಕ್ರಮ ತಗೊಂಡ್ರೆ 4/3. ಅರ್ಥ ಮಾಡ್ಕೋಬೇಕು, ಇದೆಲ್ಲ ಆಗಿದೆ ನಿಮಗೆ. ಓಕೆ, ಈಗ ಸಿಂಪ್ಲಿಫೈ ಮಾಡಿ. ಅಂಶ ಛೇದ ಯಾವ್ದಾದ್ರು ಕ್ಯಾನ್ಸಲ್ ಆಗಿದೆ, ಕ್ಯಾನ್ಸಲ್. 3 1 3 1 2 1 2 ಪ್ಲಸ್ ಇಂಟು ಮೈನಸ್ ಮೈನಸ್, ಅಂಶ ಅಂಶ ಗುಣಿಸಿ 1 1 1 ಛೇದ ಛೇದ ಗುಣಿಸಿ 2 1 2. ಎಷ್ಟು ಬಂತು ಎಡಭಾಗದ ಉತ್ತರ? -1/2 ಬಂತು. ಆ ಕಡೆನೂ ಎಷ್ಟು ಬರಬೇಕು? -1/2 ಬಂದ್ರೆ ಪರಿವರ್ತನೀಯ, ಬರಲಿಲ್ಲ ಅಂದ್ರೆ ತಪ್ಪು ಅಂತಲ್ಲ, ಬರಲಿಲ್ಲ ಅಂದ್ರೆ ಪರಿವರ್ತನೀಯವಲ್ಲ ಅಂತ ಅರ್ಥ. 3 1 3 2 1 2 ಪ್ಲಸ್ ಇಂಟು ಮೈನಸ್ ಮೈನಸ್ 1 2 2 ಛೇದ ಬಂದಿದ್ರೆ ಬರೆಯೋದು ಅಂತ ಬಿಟ್ಟು, ಈ ಕಡೆ -2 ಬಂತು, ಈ ಕಡೆ -1/2 ಬಂತು, ಅಲ್ಲಿಗೆ ಸಮ ಅಲ್ಲ. therefore ಏನಿದೆ ಮಾಡ್ಕೊಳ್ಬಹುದು, LHS is not equal to RHS. therefore ಯಾವುದಿದು ಏನು ಭಾಗಾಕಾರವು ಭಾಗಾಕಾರವು ಅದ್ರ ಮೇಲೆ ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೆ ಅಥವಾ ಕ್ಯೂನ ಮೇಲೆ ಏನು ಪರಿವರ್ತನೀಯವಾಗಿಲ್ಲ. ಕರೆಕ್ಟಾ? ಭಾಗಾಕಾರವು ಕ್ಯೂನ ಮೇಲೆ ಪರಿವರ್ತನೀಯವಾಗಿಲ್ಲ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೂ ಕೂಡ ಯಾವ್ಯಾವ ಆಗ್ತವೆ? ಸಂಕಲನ ಪರಿವರ್ತನೀಯ ಆಗುತ್ತೆ, ಗುಣಾಕಾರ ಪರಿವರ್ತನೀಯ ಆಗುತ್ತೆ, ಇಲ್ಲೂ ಕೂಡ ಅಷ್ಟೇ ವ್ಯವಕಲನ ಪರಿವರ್ತನೀಯ ಆಗಲ್ಲ, ಭಾಗಾಕಾರನು ಕೂಡ ಪರಿವರ್ತನೀಯ ಆಗಲ್ಲ. ಇವೆಲ್ಲದರಲ್ಲೂ ಸ್ವಾಭಾವಿಕ ಸಂಖ್ಯೆಗಳು, ಆಮೇಲೆ ಪೂರ್ಣ ಸಂಖ್ಯೆಗಳು, ಆಮೇಲೆ ಪೂರ್ಣಾಂಕಗಳು, ಮತ್ತೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಕಲನ ಮತ್ತು ಗುಣಾಕಾರ ಪರಿವರ್ತನೀಯ ಆಗ್ತವೆ, ವ್ಯವಕಲನ ಮತ್ತು ಭಾಗಾಕಾರಗಳು ಪರಿವರ್ತನೀಯ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಪರೀಕ್ಷೆಯಿಂದ ಗೊತ್ತಿದೆ. ಇಲ್ಲಿ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಭಾಗಲಬ್ಧ ಸಂಖ್ಯೆಗಳ ಗಣಗಳ ಮೇಲೆ ವ್ಯವಕಲನ ಮತ್ತು ಗುಣಾಕಾರವನ್ನು ಪರೀಕ್ಷೆ ಮಾಡಿದ್ದೀನಿ, ಮತ್ತೆ ಪೂರ್ಣ ಸಂಖ್ಯೆಗಳ ಗಣದ ಮೇಲೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವಿಷ್ಟನ್ನು ನಿಮಗೆ ಪರೀಕ್ಷೆ ಮಾಡಕ್ಕೆ ಹೇಳಿದ್ದೀನಿ. ನಾನು ಮಾಡಿಸಿದ್ದೇನೆ, ಇದಿಷ್ಟನ್ನು ನೀವು ಮಾಡಬೇಕು. ಮಾಡಿಸಿದ್ರೆ ತೀರ್ಮಾನ ಇದೇ ತರ ಬರುತ್ತೆ. ಬರ್ಕೊಳ್ಳಿ. ಪರಿವರ್ತನೀಯ ನಿಯಮ ಪರೀಕ್ಷೆ ಮಾಡೋದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ನಿಯಮ ಯಾವುದಪ್ಪ ಅಂತ ಹೇಳಿದ್ರೆ, ನಿಮ್ಮ ಮುಂದಿನ ನಿಯಮ ಸಹವರ್ತನೀಯ ನಿಯಮ, ಅಸೋಸಿಯೇಟಿವ್ ಪ್ರಾಪರ್ಟಿ ಇದೆ. ಸಹವರ್ತನೀಯ ನಿಯಮ
ಅಸೋಸಿಯೇಟಿವ್ ಲಾ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ. ಇದೇನು ಹೇಳುತ್ತೆ ಅನ್ನೋದನ್ನು ನಾನು ನಿಯಮವಷ್ಟೇ ಹೇಳ್ಬಿಡ್ತೀನಿ, ನೀವು ಇದೇ ತರ ಪರೀಕ್ಷೆ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ಯಾವ ಗಣದ ಮೇಲೆ ಪರೀಕ್ಷೆ ಮಾಡಬೇಕು, ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರೀಕ್ಷೆ ಮಾಡಬೇಕು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಬರ್ಕೋಬೇಕು. ನಂತರ ಆ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ನಾನು ಜನರಲ್ ಆಗಿ ಹೇಳ್ತೀನಿ, ಫಾರ್ ಆಲ್ ಎ ಬಿ ಸಿ belongs to the set of natural number, then a star b star c, a star b star c is equal to a star b star c. ಇಲ್ಲಿ ಮೊದಲನೇ ಎರಡು ಗುಂಪಿದ್ರೆ ಇಲ್ಲಿ ಕೊನೆಯ ಗುಂಪಿದೆ. ಇದು ನಿಯಮ ನೋಡಿ. ಆವೃತ ಗುಣ ಪರೀಕ್ಷೆ ಮಾಡಬೇಕಾದ್ರೆ, ಪರಿವರ್ತನೀಯ ಗುಣವನ್ನ ಪರೀಕ್ಷೆ ಮಾಡಬೇಕಾದ್ರೆ ನಾವು ಕೇವಲ ಎರಡೆರಡು ಗಣಾಂಶಗಳನ್ನ ಪರಿಗಣಿಸ್ತೇವೆ. ಈಗ ಇಲ್ಲಿ ನಾವು ಎಷ್ಟು ಗಣಾಂಶಗಳನ್ನು ಪರಿಗಣಿಸಿದ್ವಿ? 3 ಗಣಾಂಶಗಳನ್ನು ಪರಿಗಣಿಸಿದ್ವಿ. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಎ ಸ್ಟಾರ್ ಬಿ ಸ್ಟಾರ್ ಸಿ, ಇಲ್ಲೂ ಎ ಸ್ಟಾರ್ ಬಿ ಸ್ಟಾರ್ ಸಿ. ಇಲ್ಲಿ ಮೊದಲನೇ 2 ಸಂಖ್ಯೆಗಳನ್ನ ಗುಂಪು ಮಾಡಿದ್ರೆ ಬಲಭಾಗದಲ್ಲಿ ಕೊನೆಯ 2 ಸಂಖ್ಯೆಗಳನ್ನ ಗುಂಪು ಮಾಡಬೇಕು, ಅಥವಾ ಈ ಕಡೆನೆ ಕೊನೆಯ 2 ಸಂಖ್ಯೆಗಳನ್ನು ಗುಂಪು ಮಾಡಿದ್ರೆ ಇಲ್ಲಿ ಮೊದಲನೇ 2 ಸಂಖ್ಯೆಗಳನ್ನು ಗುಂಪು ಮಾಡೋದು. ಸ್ಟಾರ್ ಇಂಡಿಕೇಟ್ಸ್ ವಾಟ್? ಪ್ಲಸ್ ಮೈನಸ್ ಇಂಟು ಡಿವೈಡೆಡ್. ಅದರಲ್ಲಿ ಯಾವ್ದಾರ ಉದಾಹರಣೆ ನಾನು ಸಂಕಲನ ಪರೀಕ್ಷೆ ಮಾಡ್ತೀನಿ ಅಂತ ನಾನು ನಿಮಗೆ ಇಷ್ಟ ಬಂದಿದ್ದೆ. 2, 5, 9 belongs to the set of natural number, which implies ಹೆಂಗ್ ಬರೆಯೋದು? 2 ಸಂಕಲನದ ಮೇಲೆ ಪರೀಕ್ಷೆ ಮಾಡ್ತಿರೋದ್ರಿಂದ ಪ್ಲಸ್ 5 ಪ್ಲಸ್ 9, ಮೊದಲನೇ 2 ಸಂಖ್ಯೆಗಳನ್ನ 1. ಈ ಕಡೆ 2 ಪ್ಲಸ್ 5 ಪ್ಲಸ್ 9. ಸರಿನಾ? ಬರೀತಕ್ಕಂಥ ಆರ್ಡರಲ್ಲಿ ಏನು ಬದಲಾವಣೆ ಇಲ್ಲ. ಇಲ್ಲೂ 2 ಪ್ಲಸ್ 5 ಪ್ಲಸ್ 9 ಅಂತಲೇ, ಇಲ್ಲೂ 2 ಪ್ಲಸ್ 5 ಪ್ಲಸ್ 9 ಅಂತಲೇ. ಕನ್ಫ್ಯೂಸ್ ಮಾಡಕ್ಕಾಗಲ್ಲ. ಇಲ್ಲಿ ಮೊದಲೇ 2 ಸಂಖ್ಯೆಗಳನ್ನು ಗುಂಪು ಮಾಡಿದ್ವಿ, ಇಲ್ಲಿ ಕೊನೆ 2 ಸಂಖ್ಯೆಗಳನ್ನು ಗುಂಪು ಮಾಡಿದ್ವಿ. ಈ ಎರಡನ್ನು ಸಂಕ್ಷಿಪ್ತಗೊಳಿಸಿದಾಗ ಬರ್ತಕ್ಕಂಥ ಉತ್ತರ ಸೇಮ್ ಇದ್ರೆ ಅಲ್ಲಿ ನಾವೇನ್ ಕನ್ಕ್ಲೂಷನ್ ಬರ್ತೀವಿ? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಸಹವರ್ತನೀಯವಾಗಿದೆ. ಓಕೆ, ನೋಡೋಣ. ಚೆಕ್. 2 ಫಸ್ಟ್ ಬ್ರಾಕೆಟ್ ಒಳಗಡೆ 2 ಪ್ಲಸ್ 5 7, 9 ಹಾಗೆ 2 ಹಾಗೆ 5 ಪ್ಲಸ್ 9 14, 9 ಪ್ಲಸ್ 7 14, 2 ಪ್ಲಸ್ 14 14. ಏನಾಗಿದೆ? 2 ಕಡೆ ಉತ್ತರ ಸೇಮ್. therefore LHS is equal to RHS. ಏನ್ ತೀರ್ಮಾನ ಹಾಗಾದ್ರೆ? ಸಂಕಲನವು ತೀರ್ಮಾನ ಏನಾಗಿರ್ಬೇಕು? ಸಂಕಲನವು ಎನ್ ಗಣದ ಮೇಲೆ, ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ, ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರಿವರ್ತನೀಯವಾಗಿದೆ. ಸರಿನಾ? ಅಲ್ಲ, ಏನ್ ಹೇಳಿ? ಪರಿವರ್ತನೀಯ ಮುಗಿದೋಗಿದೆ, ಅದನ್ನೇ ಗುಂಗಲ್ಲ ಇರಬಾರ್ದು. ಹೌದು, ಸಹವರ್ತನೀಯವಾಗಿದೆ. 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 ಅರ್ಥ ಆಯ್ತಾ? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಸಹವರ್ತನೀಯವಾಗಿದೆ. ಇದೇ ಸೇಮ್ ವ್ಯವಕಲನ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? 3 ಗಣಾಂಶ ತಗೋಬೇಕು. 2 ಮೈನಸ್ 5 ಮೈನಸ್ 9 ಇಸ್ ಈಕ್ವಲ್ ಟು 2 ಮೈನಸ್ 5 ಮೈನಸ್ 9. ನೀವು 2, 5, 9 ತಗೋಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ತಗೋಬಹುದು. ಆಮೇಲೆ ಮೊದಲನೇ 2 ಬ್ರಾಕೆಟ್, ಕೊನೆ 2 ಬ್ರಾಕೆಟ್ ಸಂಕ್ಷಿಪ್ತಗೊಳಿಸಿ 2 ಕಡೆ ಬರ್ತಕ್ಕಂಥ ಉತ್ತರ ಒಂದೇ ಬಂದ್ರೆ ವ್ಯವಕಲನವು ಸಹವರ್ತನೀಯವಾಗಿದೆ. 2 ಕಡೆ ಬರ್ತಕ್ಕಂಥ ಉತ್ತರ ಬೇರೆ ಬೇರೆ ಆಗಿದ್ರೆ ವ್ಯವಕಲನವು ಸಹವರ್ತನೀಯವಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕು. ಓಕೆ, ಅದೇ ತರ ನೀವೇನ್ ಮಾಡೋಕೆ? ಈಗ ಎನ್ ಗಣದ ಮೇಲೆ, ಆಮೇಲೆ ಪೂರ್ಣ ಸಂಖ್ಯೆಗಳ ಗಣದ ಮೇಲೆ, ಆಮೇಲೆ ಪೂರ್ಣಾಂಕಗಳ ಗಣದ ಮೇಲೆ, ಆಮೇಲೆ ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೆ ಸಹವರ್ತನೀಯ ನಿಯಮವನ್ನ ಪರೀಕ್ಷೆ ಮಾಡಬೇಕು. ನೋಡಿ, ಸಾಕಷ್ಟು ಹೋಮ್ವರ್ಕ್ ಇದೆ ನಿಮಗೆ. ನಾನು ಇಲ್ಲಿ ಎಲ್ಲದನ್ನೂ ಮಾಡ್ಕೊಂತ ಕೂಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಖ್ಯವಾಗಿರ್ತಕ್ಕಂಥದ್ದು, ಕ್ಲಿಷ್ಟಕರವಾಗಿರ್ತಕ್ಕಂಥವನ್ನ ನಾನು ಮಾಡಿಸಿದ್ದೀನಿ. ನಿಮಗೆ ಹೋಮ್ವರ್ಕ್ಗೆ ಕೊಟ್ಟಿದ್ದೀನಿ.
ಈಗ ನಾವು ವಿವಿಧ ಗಣದ ಮೇಲೆ ಯಾವುದು ಪರಿವರ್ತನೀಯ ನಿಯಮ, ಪರಿವರ್ತನಾ ನಿಯಮ, ಇನ್ನೊಂದಿತ್ತಲ್ವಾ ಆವೃತ ನಿಯಮ, ಆವೃತ ನಿಯಮ ಮತ್ತೆ ಸಹವರ್ತನೀಯ ನಿಯಮ, ಸಹವರ್ತನೀಯ ನಿಯಮ ಇವುಗಳನ್ನ ಪರೀಕ್ಷೆ ಮಾಡಿ. ಇವುಗಳು ಏನೇನು ಹೇಳುತ್ತೆ ಅಂತಕ್ಕಂಥದ್ದು ಕೂಡ ನಮಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಈಗ ಮುಂದಿದ್ದು ಸಂಕಲನದ ಅನನ್ಯತಾಂಶ. ನೆಕ್ಸ್ಟ್ ಹೇಳಿ, ಸಂಕಲನದ ಅನನ್ಯತಾಂಶ. ಐಡೆಂಟಿಟಿ ಎಲಿಮೆಂಟ್ ಆಫ್ ಅಡಿಷನ್ ಅಂತ ಕರೀತಾರೆ. ಅನನ್ಯ ಅಂದ್ರೆ ಏನರ್ಥ? ವಿಭಿನ್ನ. ಅನನ್ಯ ಅಂತ ಹೆಸರಿಟ್ಟಿರ್ತಾರೆ, ಹೌದಾ? ವಿಭಿನ್ನ, ನನ್ನ ಮಗಳು ಬೇರೆಯವರಿಗಿಂತ ಭಿನ್ನವಾಗಿದ್ದಾಳೆ ಅಂತ ಕರೀತಾರೆ. ಇಲ್ಲಿ ಈ ತರದ ಸಂಕಲನದಲ್ಲಿ ಒಂದು ಸಂಖ್ಯೆ ಇದೆ, ಆ ಒಂದು ಸಂಖ್ಯೆ ಬೇರೆಯವ್ರ ಜೊತೆಗೆ ಭಿನ್ನವಾಗಿರ್ತದೆ. ಉದಾಹರಣೆಗೆ 2ಕ್ಕೆ ನಾನು 3 ಕೂಡ್ತೀನಿ ಅಂತ ಅನ್ಕೊಳ್ಳಿ. ಎಷ್ಟು ಬಂತು ಉತ್ತರ? 3 2 ಕೂಡಿದ್ರೆ 5. 5 ಕೂಡ್ತೀನಿ 3 ಎಷ್ಟು ಬಂತು? 8. 6 ಕೂಡ್ತೀನಿ 3 ಎಷ್ಟು ಬಂತು? 9. ಹೌದಾ? ಇಲ್ಲೊಂದು ಉದಾಹರಣೆ ಕೊಡ್ತೀನಿ. ಈಗ 2ಕ್ಕೆ 0 ಕೂಡ್ತೀನಿ ಎಷ್ಟು ಬಂತು? 2. 5ಕ್ಕೆ 0 ಕೂಡ್ತೀನಿ ಎಷ್ಟು ಬಂತು? 5. 6ಕ್ಕೆ 0 ಕೂಡ್ತೀನಿ. ವಾಟ್ ಇಸ್ ಯುವರ್ ಆನ್ಸರ್? 6. ನೋಡಿ, ಇಲ್ಲೆಲ್ಲ 2ಕ್ಕೆ 3 ಕೂಡಿದ್ರೆ 5, 5ಕ್ಕೆ 3 ಕೂಡಿದ್ರೆ 8, 6ಕ್ಕೆ 3 ಕೂಡಿದ್ರೆ 9. ನಮ್ಮ ಉತ್ತರ ಬೇರೆ 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 ಆಗ್ತದೆ. ಇಲ್ಲಿ ಇರೋದೇ ಬಂದಿಲ್ಲ, ಗಮನಿಸಿ. ಆದ್ರೆ ಇಲ್ಲಿ ನೋಡಿ, 2 ಬಂದಿದೆ, 5 ಬಂದಿದೆ, 6 ಬಂದಿದೆ. ಸೊ ಇದು ಈ 0ಯ ವಿಶೇಷತೆ. ಅಂದ್ರೆ ಯಾವುದೇ ಸಂಖ್ಯೆಯ ಜೊತೆ 0ಯನ್ನು ಕೂಡಿಸಿದ್ರೆ ನಮ್ಮ ಉತ್ತರ ಅದೇ ಸಂಖ್ಯೆ ಆಗಿರೋದ್ರಿಂದ ನಾವೇನಂತ ಕರಿತೀವಪ್ಪ ಅಂದ್ರೆ 0ಯನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಯಾವುದರಾಗಿ? ಉದಾಹರಣೆಗೆ -7/2 + 0 ಅಂದ್ರೆ ಉತ್ತರ ಏನು? ಯೋಚನೆ ಮಾಡದೆ ಬೇಡ, ಅದೇ ಬರುತ್ತೆ. ಹೌದಾ? ನನ್ನ ಹತ್ರ 1,000 ರೂಪಾಯಿ ದುಡ್ಡು ಇದೆಯಪ್ಪ, ಯಾರು ನಿಮಗೆ ಏನು ಕೊಟ್ಟಿಲ್ಲ. ಎಷ್ಟು ರೂಪಾಯಿ ಇರುತ್ತೆ? 1,000 ರೂಪಾಯಿ ಇರುತ್ತೆ. ಹೌದಾ? ಇಲ್ಲೆಲ್ಲ ಹಂಗಾಗ್ತಾ ಇಲ್ಲ, ಬೇರೆ ಬದಲಾಗ್ತಾ ಇಲ್ಲ. 1,000 ರೂಪಾಯಿ ಇದೆ, 10 ರೂಪಾಯಿ ಯಾರು ಕೊಟ್ಟರು? 1,010 ರೂಪಾಯಿ ಆಯ್ತು. 1,000 ರೂಪಾಯಿ ಇದೆ, ಇನ್ನೊಂದು 2,000 ರೂಪಾಯಿ ಕೊಟ್ಟ 3,000 ರೂಪಾಯಿ ಆಯ್ತು. ನೋಡಿ, ಇದ್ದಂತ ಮತ್ತೆ ಚೇಂಜ್ ಆಗ್ತಾ ಇದೆ. ನನಗೆ ಯಾರು ಏನು ಕೊಟ್ಟಿಲ್ಲ, ನನ್ನ ಜೋಬಲ್ಲಿ 1,000 ರೂಪಾಯಿ ಇರ್ತದೆ, 1,000 ರೂಪಾಯಿ ಇರುತ್ತೆ. ಹಾಗಾಗಿ 0ಯನ್ನ ನಾವೇನಂತ ಕರಿತೀವಿ? ಈ ಬೆಲೆನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಯಾವ ಸಂಖ್ಯೆಗೆ ಕೂಡ್ತಿದೀವೋ ಅದೇ ಸಂಖ್ಯೆನೆ ಬರೋದ್ರಿಂದ ನಾವೇನಂತ ಕರಿತೀವಿ? 0ಯಿಂದ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸಂಕಲನದ ಅನನ್ಯತಾಂಶ ಅಂತ ಬರ್ಕೊಂಡು 0ಯು ಸಂಕಲನದ ಅನನ್ಯತಾಂಶವಾಗಿದೆ. ಸಂಕಲನದ ಅನನ್ಯತಾಂಶವಾಗಿದೆ ಅಂತ ಬರ್ಕೊಂಡು ಕೆಳಗಡೆ ಉದಾಹರಣೆ 2 + 0 = 2, 5 + 0 = 5, 6 + 0 = 6, -8 + 0 = -8 ಬರ್ಕೊಂಡು ಆಯ್ತಲ್ವಾ? ನೆಕ್ಸ್ಟ್ ಗುಣಾಕಾರದ ಅನನ್ಯತಾಂಶ. ನೆಕ್ಸ್ಟ್ ಹೇಳಿ,
ಗುಣಾಕಾರದ ಅನನ್ಯತಾಂಶ. ಸಂಕಲನದಲ್ಲಿ ಏನ್ ಮಾಡಿದ್ವಿ, ಯಾವುದೋ ಒಂದು ಸಂಖ್ಯೆಗೆ ಏನೋ ಒಂದು ಸಂಖ್ಯೆನ ಕೂಡಿದ್ರೆ ಅದೇ ಉತ್ತರ ಬರೋಂಥದ್ದು ಯಾವ್ದಪ್ಪ ಅಂದ್ರೆ 0 ಅನ್ನೋದು ಗೊತ್ತಾಯ್ತು. ಹಾಗಾಗಿ ಇಲ್ಲಿ 5 ಇದೆ, 7 ಇದೆ, -3 ಇದೆ, 2/3 ಇದೆ ಅಂತ. ಇದನ್ನ ಯಾವುದರಿಂದ ಗುಣಿಸಿದ್ರೆ 5 ಬರುತ್ತೆ, 7 ಬರುತ್ತೆ, ಅಥವಾ -3 ಬರುತ್ತೆ, ಅಥವಾ 2/3 ಬರುತ್ತೆ ಅನ್ನೋದೇನಾದ್ರು ನಿಮ್ಮ ತಲೆನಲ್ಲಿ ಇದೆಯಾ? ಮುಗ್ಗಿನಲ್ಲಿ ನಿಮ್ಗೆ ಯಾವ್ದಾರ ಹುಡುಗರಿಗೆ ಅಂತ ದಂಡಪ್ಪ ಹುಡುಗಿಗೆ ಹುಡುಗ ಅಂತಂದ್ರು 18 ಮಗ್ಗಿ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾನೆ. ಏನಂತ 18 1 18 ಅಂತ ಮುಂದಕ್ಕೆ ಬರಲ್ಲ ಅಂದ್ರೆ ಅದು ಮಾತ್ರ ಸುಲಭ. ಅವನಿಗೆ ಗೊತ್ತಿದೆ 18ಅನ್ನ 1ರಿಂದ ಗುಣಿಸಿದ್ರೆ 18 ಬರ್ತಿದೆ. ಯಾವ್ದಾರ ಆಗ್ಬೇಕು ದೊಡ್ಡ ಮಗ್ಗಿ ಕೊಡಿ, ಒಂದಂತೂ ಹೇಳ್ರಿ 2535 ಮಗ್ಗಿ ಹೇಳಂದ್ರೆ 2535 ಒಂದು 2535 ಅಂತ ಹೇಳ್ತಾನೆ. ಹೌದಾ? ಹಾಗಾಗಿ ಅಂತ ಸಂಖ್ಯೆ ವಿಶೇಷ ಸಂಖ್ಯೆ ಯಾವುದಿದೆ? 1 ಅನ್ನೋದು ವಿಶೇಷ. ಇದೆಲ್ಲ ಕಡೆ 1 ಹಾಕಿದ್ರೆ ಅದನ್ನು ಗುಣಿಸಿದ್ರೆ ಅದೇ ಸಂಖ್ಯೆ. 5 1 5, 7 1 7, -3 × 1 -3, 2/3 × 1 2. ಇಲ್ಲಿ ಗುಣಾಕಾರ ಕ್ರಿಯೆ ಇರೋದ್ರಿಂದ ಹಾಗಾದ್ರೆ ಯಾವುದನ್ನ ನಾವು ಗುಣಾಕಾರದ ಅನನ್ಯತಾಂಶ ಅಂತ ಕರೀಬಹುದು? 1ಅನ್ನ ಗುಣಾಕಾರದ ಅನನ್ಯತಾಂಶ. 1 ಅಂತಕ್ಕಂಥದ್ದು ಏನಿದೆಯೋ ಇದು ಗುಣಾಕಾರದ ಅನನ್ಯತಾಂಶ. ಹೆಡಿಂಗ್ ಬರ್ಕೊಂಡಿದ್ದೀರ? ಒಂದನ್ನು ಗುಣಾಕಾರದ ಅನನ್ಯತಾಂಶ, ಒಂದನ್ನು ಗುಣಾಕಾರದ ಅನನ್ಯತಾಂಶ ಎನ್ನುವರು. ಒಂದನ್ನು ಗುಣಾಕಾರದ ಅನನ್ಯತಾಂಶ ಎನ್ನುವರು. ಓಕೆ, ಆಯ್ತಾ? ಇದು ಕೂಡ ಇಲ್ಲ ಆಗಿರ್ತಕ್ಕಂಥದ್ದು. ನೀವು 7ನೇ ಕ್ಲಾಸ್ 6ನೇ ಕ್ಲಾಸ್ ಬುಕ್ ತೆಗೆದ್ರೆ ಅಲ್ಲೆಲ್ಲ ನಿಮ್ಮ ಸರ್ಗಳು ಮಿಸ್ಗಳು ಹೇಳ್ಕೊಟ್ಟಿರ್ತಾರೆ. ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು, ಇದನ್ನೆಲ್ಲ ಮರಿಬಾರ್ದು. ಸಂಖ್ಯೆಗಳ ಋಣಾತ್ಮಕಗಳು, ಸಂಖ್ಯೆಗಳ ಋಣಾತ್ಮಕಗಳು ಅಥವಾ ಸಂಕಲನದ ವಿಲೋಮ, ಸಂಕಲನದ ವಿಲೋಮ, ಸಂಕಲನದ ವಿಲೋಮ ಏನಪ್ಪಾ ಅಂತಂದ್ರೆ, ಈಗ ಉದಾಹರಣೆ ಒಂದು ಸಂಖ್ಯೆ ಇದೆ ಅಂತ 5 +5, ಅದರ ಋಣಾತ್ಮಕ ಅಂದ್ರೆ ಅದರ ಋಣ ಚಿಹ್ನೆ ಚೇಂಜ್ ಮಾಡಿ ಬರೀತಕ್ಕಂಥದ್ದು. ಚಿಹ್ನೆ ಏನಿತ್ತು ಅದನ್ನು ಚೇಂಜ್ ಮಾಡಿ, ಪ್ಲಸ್ ಇದ್ರೆ ಅದಕ್ಕೆ -5 ಕೂಡ್ತೀವಿ ಅಂತ. ಉತ್ತರ ಏನಾಯ್ತು? +5 -5 ಕೂಡಿದ್ರೆ ಸಮ. ಅಥವಾ -9 ಇತ್ತು, ಅದಕ್ಕೆ +9 ಕೂಡ್ತೀನಿ ಅಂತ. ಎಷ್ಟು ಬರುತ್ತೆ ಉತ್ತರ? ಸಮ. +2/3 ಇತ್ತು, ಅದಕ್ಕೆ ಮೈನಸ್ ವಿರುದ್ಧ ಚಿಹ್ನೆಯನ್ನು ಕೂಡ್ತೀನಿ. ನೀವು ಬೇಕಾದ್ರೆ ಕೂಡ್ತೀನಿ ಅನ್ನೋದನ್ನ ತೋರಿಸಿದ್ರೆ ಈಗ ಬರೀಬಹುದು. ಹೇಗೆ? +9 ಅಥವಾ +2/3 ಏನು ಕೊಡ್ತಾ ಇದ್ದೀನಿ? -2/3 ಕೊಡ್ತಾ ಇದ್ದೀನಿ. ಉತ್ತರ ಏನು ಬರುತ್ತೆ? 0. 6 ಇದೆ, -6 ಇದೆ, ಅದಕ್ಕೆ +6 ಕೂಡಿದ್ರೆ ಏನು ಬರುತ್ತೆ? ಉತ್ತರ 0. 5ರ ಋಣಾತ್ಮಕ ಯಾವುದು? -5. -9ರ ಋಣಾತ್ಮಕ ಯಾವುದು? +9. ಚಿಹ್ನೆ ಚೇಂಜ್ ಮಾಡಿ ಹೇಳಬೇಕು. +2/3ರ ಋಣಾತ್ಮಕ ಯಾವುದು? -2/3. -6ರ ಋಣಾತ್ಮಕ ಯಾವುದು? +6. ಅದನ್ನ ಪ್ರಶ್ನೆ ನಿಮಗೂ ಕೇಳಬಹುದು. +5ರ ಸಂಕಲನದ ಅನನ್ಯತಾಂಶ -5. +5ರ ಸಂಕಲನದ ವಿಲೋಮ -5. -9ರ ಸಂಕಲನದ ವಿಲೋಮ +9. +2/3ರ ಸಂಕಲನದ ವಿಲೋಮ -2. ಸಿಮಿಲರ್ಲಿ -6ರ ಸಂಕಲನದ ವಿಲೋಮ +6. ಲೆಕ್ಕ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಹಾಗೆ ಬರ್ತದೆ.
ಅರ್ಥ ಆಯ್ತಲ್ಲ? ಇಲ್ಲಿಗಿಷ್ಟು ನಿಮ್ಮ ಅಭ್ಯಾಸ 2.1ರಲ್ಲಿ ಪೇಜ್ ನಂಬರ್ 31ರಲ್ಲಿ ನಿಯಮಗಳನ್ನು ಬಳಸಿ ಬೆಲೆ ಕಂಡುಹಿಡಿಯಿರಿ. ನೀವು ಯಾವ ನಿಯಮ ಇಲ್ಲಿ ಬಳಸಬಹುದು ಅನ್ನೋದನ್ನು ನೋಡಬೇಕು. ಹಾಗೇನೆ ಕೆಳಗಿನವುಗಳ ಸಂಕಲನದ ವಿಲೋಮಾಂಶಗಳನ್ನು ಬರೆಯಿರಿ. 2/8 ಇದೆ, ಅದರ ವಿಲೋಮಾಂಶ ಹೀಗೆ ಮಾಡಿದ್ದೀವಿ. 2/8ರ ವಿಲೋಮಾಂಶ -2/8, -5/9ರ ವಿಲೋಮಾಂಶ +5/9. ಹಾಗೆಯೇ ಕೆಳಗಿನವುಗಳ ಗುಣಾಕಾರದ ವಿಲೋಮಾಂಶ. ಗುಣಾಕಾರದ ವಿಲೋಮಾಂಶ ಅಂತ ಹೇಳಿದ್ರೆ ಅದನ್ನು ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದ್ರೆ 1 ಬರಬೇಕು. ಉದಾಹರಣೆಗೆ 5 ಇದೆ, 5ಅನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಗುಣಾಕಾರದ ಅನನ್ಯತಾಂಶ ಆಗಿರ್ತಕ್ಕಂಥ 1 ಬರುತ್ತೆ. ಅವಾಗ ನಿಷ್ಕ್ರಮ ತಗೊಳ್ತೀನಿ. 1/5. ಉದಾಹರಣೆಗೆ 2/8ರ ಗುಣಾಕಾರದ ವಿಲೋಮಾಂಶವನ್ನು ಉಲ್ಟಾ ಮಾಡಿ 8/2. ಇವೆರಡನ್ನು ಗುಣಿಸಿ ಎಷ್ಟು ಬರುತ್ತೆ? 1 ಬರುತ್ತೆ. ಹಾಗೇನೆ ಇಲ್ಲಿದೆ, ಕೆಳಗಿನವುಗಳಲ್ಲಿ ಬೆಳೆಸಿರುವ ಗುಣಲಕ್ಷಣಗಳನ್ನು ತಿಳಿಸಿ. -4/5 × 1 = 1 × -4/5. ಏನದು? 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ ಅನ್ನೋದು ಸಂಕಲನದ ಅನನ್ಯತಾಂಶ. ಸೊ ಈ ತರ ಇಲ್ಲಿದೆ. ಈ ಅಭ್ಯಾಸ 2.1ರಲ್ಲಿ ಇರ್ತಕ್ಕಂಥ ನಾವು ಏನೀಗ ನಿಯಮಗಳನ್ನ ಮಾಡಿದೀವೋ ಅದ್ರ ಮೇಲೆನೆ ಪ್ರಶ್ನೆಗಳಿದೆ. ಈ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ಮಾಡಿದ್ರಿ. ವಿದ್ಯಾಗಮ ತರಗತಿಗೆ ಬಂದಾಗ ನೀವು ಅದನ್ನ ತೋರಿಸ್ಬೇಕು. ಅರ್ಥ ಆಯ್ತಲ್ಲ? ಓಕೆ, ಧನ್ಯವಾದ.